ನನ್ನ ಫೀಸ್ 2 lakhs. ಟೇಕ್ ದಿಸ್. 2 ಲಕ್ಷ. ಎಷ್ಟಂತೆ? 2 ಲಕ್ಷ ಅಂತ ಹೇಳಕ ಬಂದಪ್ಪ. ಕ್ರೇಜಿ ಪರ್ಸನ್, ನಿನ್ಗೆ ಯಾಕೋ 2 ಲಕ್ಷ ಕೊಡ್ಲಿ? ಸಾಕ್ ಸುಮ್ನಿರು. ನಿನಗಿಂತ ಜಾಸ್ತಿ ಕೆಲಸ ಮಾಡ್ದವಂದ್ರ ಈ ರಾಜು, ಅದಕ್ಕ ಅವನಿಗೆ ಜಾಸ್ತಿ ರೊಕ್ಕ ಕೊಡ್ಬೇಕು. ಹೌದೌದು, ಆಕ್ಚುಲಿ ನಾನು 3 ಕ್ಯಾರೆಕ್ಟರ್ ಮಾಡಿದ್ದೀನಿ. ತಂದೆ, ಗಂಡ, ಫ್ರೆಂಡ್. ನನಗೆ 3 ಕ್ಯಾರೆಕ್ಟರ್ ದುಡ್ಡು ಬರ್ಬೇಕು, ಕೊಡು. ಫ್ರೆಂಡ್ ರೋಲ್ ರಿಯಲ್ ಕಣ. ಹೌದಾ, ಸರಿ ಹಂಗಾರೆ ತಂದೆ ಗಂಡನ ದುಡ್ಡು ತೆಗಿ, ಕೊಡು. ಇನ್ನೆಂತ ಫ್ರೆಂಡ್? ಹಲೋ, ಎಕ್ಸ್ಕ್ಯೂಸ್ ಮೀ, ಫ್ರೆಂಡ್ಶಿಪ್ ಬೇರೆ ಬಿಸ್ನೆಸ್ ಬೇರೆ. ಕೊಡಮ್ಮ ದುಡ್ಡು. ಏನಮ್ಮ, ಏನಂತೀರಾ? ಆಮೇಲೆ ಕೇಳಿಸ್ಕೊಳ್ಳಿ, ನಿಮ್ಮೆಲ್ಲರ ಪೇಮೆಂಟಲ್ಲೂ ನನಗೆ ಕಮಿಷನ್ ಬರಬೇಕು. ಹೇ, ನಾನು ಇಲ್ಲಿ ಮಾಮ ಗೆಟ ಬದಲು ಕಷ್ಟ ಪಡ್ಕೊಂಡು ಮೀಸೆಲ್ಲ ಅಂಟಿಸ್ಕೊಂಡು ಬಂದಿದ್ದು ಯಾತಕ್ಕೆ? ನನ್ನ ಕಮಿಷನ್ ಕಲೆಕ್ಟ್ ಮಾಡ್ಕೊಳಕ್ಕೆ. ಫಸ್ಟ್ ನನ್ನ ದುಡ್ಡು ಎತ್ತು. ಹಲೋ ಮಾಮು, ಏನು ದುಡ್ಡು ಅಂತ ಸಾಹಿತ್ಯ? ನನ್ನನ್ನು ನೀನು ಕರ್ಕೊಂಡು ಬಂದದ್ದು ಹೌದಾ? ಪೊಲೀಸ್ನವರು ನನ್ನನ್ನು ಬೆನ್ನಟ್ಟಿಕೊಂಡು ಬರುವಾಗ ನಾನು ಸ್ವಇಚ್ಛೆಯಿಂದ ಈ ಮನೆಯೊಳಗೆ ಬಂದದ್ದು. ಇಲ್ಲಿ ನೋಡಿ, ನಾನು ಕೂಡ ನನ್ನ ಸ್ವಯಂ ಪ್ರೇರಣೆಯಿಂದ ಇಲ್ಲಿಗೆ ಬಂದಿದ್ದು. ಇದು ಸರ್ವರಿಗೂ ತಿಳಿದ ವಿಷಯ. ಆಮೇಲೆ ಮಾಮ, ಈ ಹುಡುಗಿನು ನಾನ್ ಕರ್ಕೊಂಡ್ ಬಂದಿದ್ದು, ನೀನಲ್ಲ. ನನ್ನ ಮೈ ಮೇಲೆ ಕೈ ಹಾಕಿದ್ರೆ ಏನು ಮಾಡ್ತೀನಿ ನನಗೆ ಗೊತ್ತಿಲ್ಲ. ಏನೋ ಮಾಡ್ತೀಯಾ? ಅದೇ ಗೊತ್ತಿಲ್ಲ ಅಂತ ಹೇಳಿದ್ನಲ್ಲ. ಏನ್ ಮಾಡ್ತಾ ಇದ್ದೀರಾ ನೀವೆಲ್ಲ? ಪ್ಲೀಸ್, ಇವ್ರು ನಮ್ ಗೆಸ್ಟ್. ನೋಡಿ ಸತ್ಯ, ಎಲ್ಲ ಹೊಡಿಯಕ್ ಬರ್ತಾರೆ. ಕೂತ್ಕೊಳ್ಳಿ ಪ್ಲೀಸ್, ಕೂತ್ಕೊಳ್ಳಿ. ಎಲ್ಲ ಹೋಗಿ ಸ್ವಲ್ಪ ಹಿಂದೆ ಹೋಗಿ ಕೂತ್ಕೊಳ್ಳಿ. ರಿಲ್ಯಾಕ್ಸ್. ಥ್ಯಾಂಕ್ ಯು ಸತ್ಯ. ಇವ್ರನ್ನೆಲ್ಲ ನಿಮ್ಗೆ ಹೊಡಿಯಕ್ ಹೆಂಗ್ ಬಿಡ್ಲಿ? ಥ್ಯಾಂಕ್ ಯು. ಮೊದ್ಲು ನಾನೇ ಹೊಡಿ ಬೇಕಲ್ಲ. ಏನ್ ನಡೀತಾ ಇದೆ ಇಲ್ಲಿ? ಏನ್ ಮಾಡ್ತಾ ಇದ್ದೀರಿ ನೀವು? ಮಗನೇ, ಇವರ ಕೈಯನ್ನ ಹಿಂದಕ್ಕೆ ಎಳ್ಕೊ. ಕಾಲನ್ನ ನಾನು ಮುಂದಕ್ಕೆ ಹೀಗೆ ಮಾಡ್ತೀನಿ. ಹೀಗೆ ಮಾಡಿ ಉಸಿರು ತಗೊಳ್ಳಿ. ಇದು ಯೋಗಾಸನ ಮಾಡಿಸ್ತಾ ಇದೀವಿ. ಯೋಗಾಸನ? ಹಾ, ಇದು ಊರ್ಧ್ವ ಚರಣಾಸನ. ಊರ್ಧ್ವ ಚರಣಾಸನ? ಇದೆಂತ ಆಸನ? ಅಂಕಲ್, ಆಕ್ಚುಲಿ ಇವ್ರಿಗೆ ಕಾಲಲ್ಲಿ ಬೆರಳಲ್ಲಿ ತುಂಬಾ ನೋವು ಇತ್ತಂತೆ. ಬೆನ್ನಲ್ಲೂ ಅಷ್ಟೇ. ಬೆನ್ನಲ್ಲು. ಸೊ ನಾನು ಅಪ್ಪಾಜಿ ಕೇಳ್ದೆ, ಈ ಆಸನ ಮಾಡಿದ್ರೆ ಗ್ಯಾಸ್ ಗೀಸು ಏನಾದ್ರು ಇದ್ರು ಹೊಟ್ಟೋಗುತ್ತಂತೆ ಅಲ್ವಾ ಅಪ್ಪಾಜಿ? ಈಗ ಪ್ರಾಣ ಹೋಗ್ತಾ ಇದೆ, ಮುಂದುವರಿಸಿ. ನಿತ್ಯಾನಂದಿ, ನನಗೆ ಹಾಸನ ಬೇಡ, ತುಮಕೂರು ಬೇಡ, ಕಾಪಾಡಬ. ಆತ್ಮಾನಂದ್ ಅವರೇ, ಗಾಬರಿ ಆಗ್ಬೇಡಿ, ಧೈರ್ಯವಾಗಿರಿ. ನಮ್ಮ ಬೀಗರು ನಿಮ್ಮ ಆರೋಗ್ಯಕ್ಕೋಸ್ಕರವಾಗಿ ಹೊಸ ಹೊಸ ಆಸನಗಳನ್ನೆಲ್ಲ ಕಂಡುಹಿಡಿದು ಮಾಡಿಸ್ತಾ ಇದ್ದಾರೆ. ಗಾಬರಿ ಆಗ್ಬೇಡಿ. ಸತ್ಯ, ಎಲ್ಲ ಸರಿಯಾಗಿ ನೋಡ್ಕೊಳ್ಳಪ್ಪ ಅವ್ರನ್ನ. ನಾವು ರೆಸ್ಟ್ ಮಾಡ್ತೀವಿ. ಬಾಪುಟೆ, ಈಗ ಎಲ್ಲರಿಗೂ ಸಂತೋಷನಾ? ಈಗ ನನ್ನ ಮಾತು ಕೇಳಿ, ನಂದು ಈಗ ಪೇಮೆಂಟ್ 2 ಲಕ್ಷ ಅಲ್ಲ, 5 ಲಕ್ಷ. 5 lakhs. 5 lakhs? ಮತ್ತೆ 2 ಲಕ್ಷ ನನ್ನ ಕಮಿಷನ್. ಇನ್ನು 3 ಲಕ್ಷ ನಿಮ್ಮ ಹತ್ರ ಎಲ್ಲ ಜಾಮೂನು ತಿಂದಿದ್ದೆ. ಸತ್ಯ, ಇನ್ನು 2 ಅವರಲ್ಲಿ ನನಗೆ ಫುಲ್ ಸೆಟಲ್ಮೆಂಟ್ ಮಾಡಬೇಕು. ನೀನು ಮಾಡಿಲ್ಲ, ನನಗೆ ಏನು ಮಾಡಬೇಕಂತ ನನಗೆ ಚೆನ್ನಾಗಿ ಗೊತ್ತು. ಏಳು ಸಾವಿರ, 6,999, 6,998, 6,997, 9695. ನಿಲ್ಲಿಸಿ ಮಾರ್ರೆ. ಈ ಮನುಷ್ಯನ ಚಿತ್ರ ವಿಚಿತ್ರ ಕೌಂಟಿಂಗ್ ಕೇಳಿದ್ರೆ ನಾನು ವಾಪಸ್ ಶಾಲೆಗೆ ಹೋಗ್ಬೇಕಾಗ್ತದೆ. ಹಲೋ, ಎಕ್ಸ್ಕ್ಯೂಸ್ ಮೀ,
ನೀವೆಂತ ದುಡ್ಡು ಎಣಿಸುದಾ ಅಲ್ಲ ನಿಮ್ಮ ಸಾವಿನ ಗಳಿಗೆ ಎಣಿಸುದ? ಕಣ್ಣ, ನಿನ್ನ ಬ್ಯಾಕ್ ಸೈಡ್ಗೆ ಯಾವಾಗ ಮ್ಯಾಚ್ ಬಾಕ್ಸ್ ಹಚ್ಚಬಹುದು ಅಂತ ನಾನು ಕೌಂಟ್ ಅನ್ನು ಮಾಡ್ತಾ ಇದ್ದೀನಿ. ನಿನ್ನ ಅಣ್ಣ, ನೀವು ಬ್ಯಾಕ್ ಸೈಡ್ಗೆ ಬೆಂಕಿ ಹಚ್ಚುತ್ತೀರಾ, ಬೆಂಕಿ ಪುಟನ ಹಚ್ಚುತ್ತೀರಾ? ನೋಡಪ್ಪ, ಆ ಸತ್ಯ ನಾನು ಕೊಟ್ಟಿರೋ ವಾರ್ನಿಂಗ್ ಟೈಮ್ ಒಳಗೆ ನನಗೆ ಫುಲ್ ಪೇಮೆಂಟ್ ಕೊಡ್ಲಿಲ್ಲ ಅಂದ್ರೆ ನಾನು ಏನೇನು ಹಚ್ಚುತ್ತೀನಿ ಅಂದ್ರೆ ನಿನಗೆ ಗೊತ್ತಾಗತ್ತೆ. ಅದುವರೆಗೂ ಸುಮ್ಮನೆ ಇರು. ಈ ಭೂಪತಿ ಮಾಮ ನನ್ನ ತಲೆ ಮೇಲೆ ಬಂದು ಕೂತ್ಬಿಟ್ನಲ್ಲ. ಯಾವ ರೇಂಜಿಗೆ ಟೆನ್ಷನ್ ಕೊಡ್ತಾನೋ ಅವನು. ಆಕ್ಚುಲ್ ವಿಲನ್ ಅಂಕಲ್, ಅವ್ರಿಗಿಂತ ಜಾಸ್ತಿ ಟೆನ್ಷನ್ ಈ ಸೈಡ್ ಆಕ್ಟರ್ದೇ ಆಗೋಯ್ತಲ್ಲ. ಇಷ್ಟು ದಿನ ಅವ್ರು ಕೊಟ್ಟ ತೊಂದರೆಗೆ ಡಬಲ್ ನನ್ನ ಮಗ ಒಂದು ದಿನಲ್ಲೂ ಕೊಟ್ಬಿಟ್ಟಿದ್ದಾನೆ. ಏಯ್ ಕಾರ್ ಗ್ಲಾಸ್ ಕೋತಿ, ಇಲ್ಲಿ ನೋಡು, ಪೆರಕೆ ಇಟ್ಕೊಂಡು ಎಷ್ಟು ಚೆನ್ನಾಗಿ ಬೀಸುತ್ತಾ ಇದ್ದಾರೆ. ನಿನಗೆ ಪೇಪರ್ ಕೊಟ್ಟು ಬೀಸಕ್ಕೂ ಗೊತ್ತಿಲ್ಲ. ಅಯ್ಯ, ನೋಡಿ ಮಾನ್ಯರೇ, ನನ್ನ ಕೈಗಳು ಎಷ್ಟು ಗತಿಶೀಲವಾಗಿದೆ. ಮಾನ್ಯರೇ, ಕೊಡು ನೀನು ನನಗೆ ಪೇಪರ್. ಈ ವರ್ತಮಾನ ಪತ್ರಿಕೆಯು ಎಷ್ಟು ಪವನವನ್ನು ಉತ್ಪಾದಿಸಬೇಕೋ ಅಷ್ಟು ಉತ್ಪಾದನೆಯನ್ನು ಮಾಡುವುದರಲ್ಲಿ ವಿಫಲವಾಗಿದೆ. ಹಾಗಾಗಿ ಇದರಲ್ಲಿ ನನ್ನದೇನು ತಪ್ಪಿಲ್ಲ. ಈ ವರ್ತಮಾನ ಪತ್ರಿಕೆಯದ್ದೇ ತಪ್ಪು. ಅವನ್ನ ಸಾಯಿಸ್ಬಿಡೋಣ. ನೀರಲ್ಲಿ ಇಂಥ ಟೈಮಲ್ಲಿ ಒಂದೊಂದು ಕೂದಲು ಅಲ್ಲಾಡ್ಸಂಗಿಲ್ಲ ನಾವು, ಡೇಂಜರ್. ಅದಕ್ಕೆ ತಾನೆ ಇದನ್ನೆಲ್ಲ ನೋಡಿನೂ ಕೈ ಕಟ್ಕೊಂಡು ಕೂತಿರೋದು. ಇದಿಲ್ಲಿ ಬರೀ ಪೊಲಿಟಿಕಲ್ ಹಾಟ್ ನ್ಯೂಸ್, ಅದಕ್ಕೆ ಬರೀ ಬಿಸಿ ಗಾಳಿ ಬರುತ್ತೆ. ಏ ಪುಣ್ಯಾತ್ಮ, ನೀನ್ ಯಾಕೆ ಇಲ್ಲಿದೀಯಾ? ನೀನು ಹೋಗಿ ಅಟ್ಲೀಸ್ಟ್ ಲೋಕಸಭಾದಲ್ಲಿ ಈ ತರ ಹೋಗಿ ಮಾತಾಡು, ಏನಾದ್ರು ವರ್ಕೌಟ್ ಆಗತ್ತ. ಅವ್ರು ಹೇಳಿದ್ದು ನಮ್ ಪ್ರಾಣ ತಿನ್ಬೇಡ, ಮೈಸೂರು ಪಾಕ್ ತಿನ್ನು ಅಂತ. ಈ ತರ ಹೇಳಿದ್ರೆ ನಮಗೂ ಅರ್ಥ ಆಗುತ್ತೆ. ಹೈ ಮೈಸೂರು ಪಾಕ್. ಅಯ್ಯಪ್ಪ, ಇದು ಏನು ಮೈಸೂರು ಪಾಕ ಇಲ್ಲಂದ್ರೆ ಬೆಲ್ಲರಿ ಕಲ್ಲ? ಈ ತರ ತಿಂದ್ರೆ ನನ್ನ ಹಲ್ಲು ಮುರಿದೋಕತ್ತೆ. ಹಲ್ ಮುರಿದೋದ್ರೆ ನಿನ್ಗೇನು ಲಾಸ್ ಆಗಲ್ಲ. ಲಾಸ್ ಆಗೋದೆಲ್ಲ ನಮ್ಗೆ, ಯಾಕಂದ್ರೆ ನಿನ್ ಹಲ್ಲಿನ ಡಾಕ್ಟರ್ ಬಿಲ್ಲನ್ನ ನಾವೇ ಕೊಡ್ಬೇಕು. ತಾಯಿ, ನೀನು ಅದನ್ನ ಇಲ್ಲಿಡು, ನೀನು ಅದನ್ನ ಎತ್ತು. ಅದು ಅಂದ್ರೆ ಯಾವ್ದು? ಅದೇ ಬಾದುಷಾ. ಏ ಮಲಪೆ ಮುತ್ತು, ನೀನು ಸರಿಯಾಗಿ ಒತ್ತು. ನನಗೆ ಒತ್ತಲಿಕ್ಕೆ ಬರೋದು ಇಷ್ಟೇ ಮಾರ್ರೆ. ನೀವೊಂದು ಕೆಲಸ ಮಾಡಿ, ಮೊದಲು ನನ್ನ ಕಾಲು ಒತ್ತುವುದು ಹೇಗೆ ಅಂತ ಹೇಳಿಕೊಡಿ, ಆಮೇಲೆ ನಾನು ನಿಮ್ಮ ಕಾಲು ಒತ್ತೀನಿ. ನನಗೆ ದಪಾಯಿಸ್ತೀಯಾ? ಈ ತರ ದಪಾಯಿಸಿದ್ರೆ ನಾನು ಒತ್ತಾಯಿಸ್ತೀನಿ. ನಾನ್ ಸತ್ಸಲ. ಏ ಪರ್ಕೆ, ಬೀಸ್ ಬೀಸ್. ರಾಜು, ಕೊಟ್ಟು ಇದು ಇಡಮಲೆ, ಈಗ ಮಲೆ. ಯಾ, ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಹೇಳಿ. ಎಲ್ಲ ಮ್ಯಾನೇಜ್ ಮಾಡೋ ಧೈರ್ಯ ಇದೆ ತಾನೆ? ಈ ನೀನು ಸುಮ್ಮನಿರೋ ಪುಕ್ಕಲ್ ನನ್ನ ಮಗನ. ನಾನು ಎಲ್ಲ ಮ್ಯಾನೇಜ್ ಮಾಡ್ತೀನಿ, ನೀನು ಮಧ್ಯ ಎಡವಟ್ ಮಾಡದೆ ಇದ್ರೆ ಓಕೆ. ಸರ್, ಜಸ್ಟ್ ಅ ಮಿನಿಟ್ ಪ್ಲೀಸ್. ಇಲ್ಲ, ಒಂದು ಕೆಲಸ ಮಾಡಿ, ಐ ವಿಲ್ ಕಾಲ್ ಯು ಬ್ಯಾಕ್. ಯಾ, ಫೈನ್. ಹೇಳಿ. ಏನೂ ಇಲ್ಲ, ನೀವು ಬಿಜಿ ಇದ್ದೀರಾ ಅನ್ಸುತ್ತೆ, ಆಮೇಲೆ ಬಂದು ಮಾತಾಡ್ತೀವಿ ಬಿಡಿ. ಅಪ್ಪಾಜಿ ಹಿಂಗೆ ಹೊರಟುಬಿಟ್ರೆ ಹಿಂಗಪ್ಪಾಜಿ. ಅಂಕಲ್ ಹತ್ರ ಮಾತಾಡ್ಬೇಕಲ್ವಾ ನಮಗ್ ಬಂದಿರೋ ಸಂಕಟದ ಬಗ್ಗೆ. ಸಂಕಟ ಸಂಕಟ ತುಂಬಾ ಗಂಭೀರವಾದ ಸಂಕಟ ಬಂದಿದೆ. ಸಂಕಟನ? ಏನದು? ಯಾರು ಕರ್ಕೊಂಡು ಬಂದಿರ? ಏ ನಿನಗೇನೋ ಬಂತು ರೋಗ? ಕುಟ್ತಾ ಇದೀಯಾ? ತುಂಬಾ ಗಂಭೀರವಾದ ಸಂಕಟ ಬಂದಿದೆ. ಸಂಕಟನ? ಏನದು? ಅಯ್ಯೋ, ನಮಗೆ ಸಣ್ಣ ಪುಟ್ಟ ಸಂಕಟಗಳು ಬರೋದೇ ಇಲ್ಲ ಬಿಡಿ. ದೊಡ್ಡ ಸಂಕಟ, ನಿಮಗಿಂತಲೂ ದೊಡ್ಡ ಸಂಕಟ. ಏನಂದ್ರಿ? ಅದೇನಿಲ್ಲ ಅಂಕಲ್, ಅದು ಅಪ್ಪಾಜಿ ಧರ್ಮ ಸಂಕಟದ ಬಗ್ಗೆ ಹೇಳ್ತಿರೋದು. ಯಾಕಂದ್ರೆ ನಮ್ಮ ಪೂರ್ತಿ ಫ್ಯಾಮಿಲಿ ಇಲ್ಲಿ ಬರ್ಬೇಕಂತ ಡಿಸೈಡ್ ಆಯ್ತಲ್ವಾ. ಗಂಡಿನ ಮನೆಯವರು ಹೆಣ್ಣಿನ ಮನೆಗೆ ಬಂದಿರೋದು ಸರಿನಾ ಅಂತ ಧರ್ಮ ಸಂಕಟದಲ್ಲಿ ಅಪ್ಪಾಜಿ ಸಿಕ್ಕಾಕೊಂಡು ಒದ್ದಾಡ್ತಾ ಇದ್ರು. ಆದ್ರೆ ನೀವು ಅವ್ರನ್ನ ಒಪ್ಸಿ ಅದರಿಂದ ಪಾರ್ ಮಾಡಿಬಿಟ್ರಿ. ಆದ್ರೆ ಸರ್, ಇವಾಗ ನಾವು ಯಾವ ಸಂಕಟದ ಬಗ್ಗೆ ಹೇಳಕ್ ಹೊರಟಿದೀವೋ ಅದು ನೀವು ಖಂಡಿತ ನಂಬಲ್ಲ. ಏನದಂಥ ವಿಷಯ? ಸರಿಯಾಗಿ ಹೇಳಪ್ಪ. ಸರ್,
ಹೊರಗಡೆ ನಮ್ಮ ಮಾವ ಅಂತ ಬಂದಿರೋ ಅವನ ಮನುಷ್ಯ ಅವನು ಆಕ್ಚುಲಿ ಆಕ್ಚುಲಿ ನಮ್ಮ ಮಾವ ಅಲ್ಲ. ಏನ? ಅವನು ದಿನದಿನಕ್ಕೂ ವೇಷ ಬದಲಾಯಿಸೋ ಒಬ್ಬ ದೊಡ್ಡ ಮೋಸಗಾರ, ಲಂಪಟ, ಸುಳ್ಳುಗಾರ. ಸುಳ್ಳು? ಹೌದು ಸರ್, ಸುಳ್ಳುಗಾರ, ದೊಡ್ಡ ಸುಳ್ಳುಗಾರ. ಸುಳ್ಳು 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 ಸುಳ್ಳುಗಾರನ? ಬೀಗ್ರೆ, ನಾನು ನನ್ನ ಅಳಿಯನಿಗೆ ಫೋನ್ ಮಾಡಿದ್ದೆ ರಾಣಿಬೆನ್ನೂರಿಗೆ. ಅವರು ಈ ಬೆಂಗಳೂರು ದಿಕ್ಕಿಗೆ ಬೆನ್ನು ಮಾಡಿ ಮಲಗ್ತಾರಂತೆ. ಯಾಕೆ? ಅಂದ್ರೆ ಅವರಿಗೆ ಬೆಂಗಳೂರು ಕಂಡ್ರೇನೆ ಆಗೋದಿಲ್ವಂತೆ. ನಾನು ಸತ್ರು ಈ ಬೆಂಗಳೂರಿಗೆ ಕಾಲಿಡೋದಿಲ್ಲ ಅಂತ ಆಣೆ ಮಾಡಿದಾರಂತೆ. ಮಾವ ಸತ್ರೆ ಅಳಿಯ ಬರ್ದೇ ಇರ್ತಾನ? ಬರ್ದೇ ಇರ್ತಾನ. ಸತ್ಯ, ಅದು ಹಾಗಲ್ಲ. ರಾಂಗ್ ಕಾನ್ಸೆಪ್ಟ್ ನೀನ್ ಹೇಳ್ತಿರೋದು. ಅವ್ರ ಅಳಿಯ ಹೇಳ್ತಾ ಇರೋದು ಅವನು ಸತ್ರು ಬೆಂಗಳೂರಿಗೆ ಬರೋದಿಲ್ಲ ಅಂತ ಅಲ್ವಾ ಬೀಗ್ರೆ? ಹೌದೌದು. ಅದಲ್ಲ ಸರ್, ಅವನು ನಾನು ನಿನ್ನ ಮುದ್ದಿನ ಮಾಮ ಅಂತ ಬಂದಿರೋನು. ಅವನು ನಮ್ಮ ಮಾಮ ಅಲ್ಲ, ನಮಗೆಲ್ಲ ನಾಮ ಹಾಕಕ್ ಬಂದಿರೋನು. ಎಷ್ಟು ದೊಡ್ಡ ಸುಳ್ಳು, ಎಷ್ಟು ದೊಡ್ಡ ಮೋಸ, ಎಷ್ಟು ದೊಡ್ಡ ದೊಡ್ಡ ದ್ರೋಹ. ಹಾ, ದ್ರೋಹ. ಕರೆಕ್ಟು. ಅಚ್ಚರಿ, ಆ ಮನುಷ್ಯ ಯಾರು? ಸಂಸ್ಕೃತಿ ಅಣ್ಣ. ಸಂಸ್ಕೃತಿ ಯಾರು? ಆ ಮನುಷ್ಯನ ತಂಗಿ, ಅಲ್ಲ ಸತ್ಯನ ಹೆಂಡತಿ. ಅಲ್ಲಲ್ಲ, ಸತ್ಯನ ಹೆಂಡತಿ ಆಗಬೇಕಾಗಿದ್ದವಳು. ಆದ್ರೆ ನಾವು ಆ ಸಂಬಂಧ ಬೇಡ ಅಂತ ಬಿಟ್ಟು ಬಂದ್ವಿ. ಯಾಕಂದ್ರೆ ಅದು ಅವರ ತುಂಬಾ ದೊಡ್ಡ ಸುಳ್ಳುಗಾರರ ವಂಶ ಅಂತ ಗೊತ್ತಾಯ್ತು. ಸುಳ್ಳುಗಾರರ ವಂಶ ನಮಗೆ ಬೇಡ ಅಂತ ನಾವು ಆ ಸಂಬಂಧನ ಬಿಟ್ಬಿಟ್ವಿ. ಒಳ್ಳೆ ಕೆಲಸ ಮಾಡಿದ್ರಿ ಬೀಗ್ರೆ, ಬಹಳ ಬಹಳ ಒಳ್ಳೆ ಕೆಲಸ ಮಾಡಿದ್ರಿ. ಸುಳ್ಳುಗಾರರ ಜೊತೆ ಸಂಬಂಧ ಬೆಳೆಸಬಾರದು. ನಿಮ್ಮ ನಿರ್ಧಾರ ಸರಿಯಾಗಿದೆ. ಆದ್ರೆ ಅವನ ಜೊತೆ ನಿಮ್ಮ ಸಂಬಂಧನೇ ಇಲ್ಲ ಅಂದ್ಮೇಲೆ ಅವನು ಯಾತಕ್ಕೆ ಇಲ್ಲಿಗೆ ಬಂದಿದ್ದಾನೆ? ಯಾಕೆ ಬಂದಿದ್ದಾರೆ? ನನ್ನ ಕಥೆ ಮುಗಿಸ್ಬೇಕಂತೆ. ಅವನು ಮತ್ತು ಅವನ ಸಂಸ್ಕೃತಿ. ಸತ್ಯ, ನಿನಗೆ ಗೊತ್ತಾಗೋದಿಲ್ಲ. ಇಂಥ ಜನಗಳಿಗೆ ಸಂಸ್ಕೃತಿ ಇರೋದಿಲ್ಲ. ಅಲ್ಲ ಸರ್, ನಾವು ಆ ಸಂಸ್ಕೃತಿ ಬಗ್ಗೆ ಅಲ್ಲ ಹೇಳಿದ್ದು, ಅವನ ತಂಗಿ ಸಂಸ್ಕೃತಿ ಬಗ್ಗೆ. ಇಲ್ಲ, ನಾನು ಅವನನ್ನ ಸುಮ್ಮನೆ ಬಿಡೋದಿಲ್ಲ. ಬಿಗ್ರೆ, ಯೋಚನೆ ಮಾಡ್ಬಿಡಿ. ಪೊಲೀಸ್ ಕಮಿಷನರ್ ನನ್ನ ಕ್ಲೋಸ್ ಫ್ರೆಂಡ್. ಈಗಲೇ ಫೋನ್ ಮಾಡ್ತೀನಿ ಅವ್ರಿಗೆ. ಮಾಡಿ ಬೀಗ್ರೆ. ಏನ್ ಹುಡುಗಾಟ ಆಡ್ತಾರ ಇವರೆಲ್ಲ? ಬೀಗ್ರೆ, ಇಷ್ಟು ಸಣ್ಣ ವಿಚಾರಕ್ಕೆ ಪೊಲೀಸರವರೆಗೂ ಹೋಗೋದು ಯಾಕೆ ಹೇಳಿ? ಅಲ್ಲ, ನಾವೆಲ್ಲರೂ ಸೇರಿ ಅವನಿಗೊಂದು ತಕ್ಕ ಶಾಸ್ತಿ ಮಾಡೋಣವಂತೆ. ಆದ್ರೆ ಬೀಗ್ರೆ, ಅಲ್ಲ ಬೀಗ್ರೆ, ನಿಮಗೆ ಇನ್ನೊಂದು ಮುಖ್ಯವಾದ ಎಚ್ಚರಿಕೆ ಕೊಡುವಂತಹ ಒಂದು ವಿಚಾರವನ್ನ ಹೇಳಬೇಕು. ಏನದು? ಅದು ಆ ಮನುಷ್ಯ ಇದನಲ್ಲ, ಅವನು ನಮ್ಮ ಸಂಸಾರದ ಬಗ್ಗೆ ನಿಮ್ಮ ಹತ್ರ ವಿಚಿತ್ರವಾಗಿ ಮಾತಾಡಬಹುದು. ನಮ್ಮ ಸಂಸಾರ ಸುಳ್ಳು ಸಂಸಾರ ಅಂತ ಹೇಳಬಹುದು. ನಮ್ಮ ಸಂಸಾರ ನಕಲಿ ಅಂತ ಹೇಳಬಹುದು. ನಮ್ಮ ಸಂಸಾರದವರು ಮೋಸಗಾರರು ಅಂತ ಹೇಳಬಹುದು. ನಮ್ಮ ಸಂಸಾರ ಅದ್ರ ಬಗ್ಗೆ ಏನು ಹೇಳದಲ್ಲೇನೋ ಇರ್ಬೋದು ಬಿಡಿ. ಅಲ್ಲ, ಇಷ್ಟೆಲ್ಲ ಆದ್ರೂ ನಮ್ಮ ಬಗ್ಗೆ ನಿಮಗೆ ಗೊತ್ತಲ್ಲ ಬೀಗ್ರೆ. ಏನು ಮಾತಾಡ್ತಾ ಇದ್ದೀನಿ ನೀವು? ಕನ್ನಡ ನೋಡಿ, ನಿಮ್ಮ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತಿದೆ. ಆದ್ರೆ ನನ್ನ ಬಗ್ಗೆ ಅವನಿಗೆ ಗೊತ್ತಿಲ್ಲ. ಈ ನಿತ್ಯಾನಂದ ಶೆಟ್ಟಿ ಯಾರು ಅಂತ ಅವನಿಗೆ ಗೊತ್ತಿಲ್ಲ. ಸುಳ್ಳು ಹೇಳೋರನ್ನ, ಮೋಸ ಮಾಡೋರನ್ನ ನಿತ್ಯಾನಂದ ಶೆಟ್ಟಿ ಬಲಿ ಹಾಕ್ಬಿಡ್ತಾನೆ ಎಂದೆ. ಏ ಕಾರ್ ಗ್ಲಾಸ್ ಕೋತಿ, ಏನು ಮುಟ್ತಾ ಇದೆಯಾ? ತಲೆ ಒತ್ತು. ನಲ್ಲ ಯಾರು ಕರ್ಕೊಂಡು ಬಂದಿರ?
ಏ ನಿನಗೇನೋ ಬಂತು ರೋಗ ಕುಟ್ತಾ ಇದೆಯಾ? ಅಯ್ಯೋ ನಿತ್ಯಾನಂದಜಿ, ನೀವು ಯಾಕೆ ಇಲ್ಲಿ ಬಂದಿದ್ದೀರಾ? ಪಾಪಿಗಳೆಲ್ಲ ಎಲ್ಲಿ? ಎಲ್ಲ ಹೋಗಿಲ್ಲ, ಯೋಚನೆ ಮಾಡ್ಬೇಡಿ. ಅವರು ನಿಮಗೆ ಸ್ಪೆಷಲ್ ತಿಂಡಿ ತರಕ್ ಹೋಗಿದ್ದಾರೆ. ತಿಂಡಿನ? ನನಗೆ ಯಾಕೆ ತಿಂಡಿ? ಈಗ ತಾನೇ ತಿಂದೆ. ಸಾಲದದು. ಮಂಗಳೂರಿಂದ ಬಜ್ಜಿ, ಧಾರವಾಡದಿಂದ ಪೇಡ, ಬೆಳಗಾವಿಯಿಂದ ಕುಂದ, ಮೈಸೂರಿಂದ ಮೈಸೂರು ಪಾಕ್ ಇವೆಲ್ಲ ತಗೊಂಡ್ಬರ್ತಾ ಇದ್ದಾರೆ. ತಿಂದ್ರೆ ನಿಮಗೆ ಶಕ್ತಿ ಬರುತ್ತೆ. ಶಕ್ತಿ ಬಂದ್ರೆ ತಾನೇ ನೀವು ನಿಮ್ ತಂಗಿ ಮದುವೆ ಮಾಡಕ್ಕಾಗೋದು. ತಂಗಿನ? ತಂಗಿ ಸಂಸ್ಕೃತಿ ಮದುವೆ. ಇದು ಸಂಸ್ಕೃತಿನ? ಅವಳು ಮದುವೆ ಮಾಡಬೇಕು, ಅದಕ್ಕೆಲ್ಲ ಶಕ್ತಿ ಬೇಕು. ನಾಳೆ ವಡೆ ತಿನ್ಬೇಕು. ವಡೆನಾ ವಡೆನಾ? ನಿಮಗೆ ನಾವೆಲ್ಲರೂ ಸೇರ್ಕೊಂಡು ಕೊಡೋದು ವಡೆ. ಆಮೇಲೆ ನಿಮ್ ಹೆಸರು ಹೇಳ್ಕೊಂಡು ನಾವೆಲ್ಲ ತಿಂತೀವಲ್ಲ, ಅದು ವಡೆ, ಪಾಯಸ ವಡೆ. ಯಾಕೆ ನಿಮಗೆ ಆಸೆ? ಯಾಕ? ಮೋಸ ಮಾಡ್ತೀಯ, ದಗಾಕೋರ, ಸುಳ್ಳು ಹೇಳ್ತೀಯ. ನೀನ್ ಇವತ್ತು ಸುಳ್ಳು ಹೇಳ್ತಾ ಇದೀಯ, ನಾಳೆ ಅದನ್ನ ಕೇಳಿ ನಿಮ್ ಮನೆಯವ್ರು ಸುಳ್ಳು ಹೇಳ್ತಾರೆ, ಆಮೇಲೆ ಅಕ್ಕಪಕ್ಕದ ಮನೆಯವ್ರು ಸುಳ್ಳು ಹೇಳ್ತಾರೆ, ಆಮೇಲೆ ಇಡೀ ಬೀದಿಯವ್ರು ಸುಳ್ಳು ಹೇಳ್ತಾರೆ. ಲೇ, ನಿನ್ನಂತ ಸುಳ್ಳುಗೋರನಿಗೆ ಏನು ಶಿಕ್ಷೆ ಕೊಡ್ಬೇಕೋ ಆ ಶಿಕ್ಷೆ ಕೊಡ್ತೀವಿ ನಾವು. ಡೈಲಾಗ್ ಚೆನ್ನಾಗಿದೆ, ಆದ್ರೆ ನಾನು ಹೇಳ್ತಾ ಇರೋದು ಒಂದೇ ಒಂದು ಸುಳ್ಳು. ಈ ಮನೆಯವರೆಲ್ಲ ಸೇರ್ಕೊಂಡು ಹೇಳ್ತಾ ಇರೋದು 108 ಸುಳ್ಳು. ಹೌದು, ಅವರೆಲ್ಲ ಸುಳ್ಳು ಹೇಳ್ತಾ ಇದ್ದಾರೆ. ಹೌದು, ಮೋಸ ಮಾಡ್ತಾ ಇದ್ದಾರೆ. ಆಮಾ. ಅಂದ್ರೆ ನೀನ್ ಹೇಳೋದು ಆ ತಾಯಿನೇ ಅಲ್ಲ, ಆ ತಂಗಿನೇ ಅಲ್ಲ. ಇಲ್ಲ, ಅವ್ರ ಅಣ್ಣಂದ್ರಿಗೆ ಯಾರಿಗೂ ಮದುವೆನೇ ಆಗಿಲ್ಲ. ಇಲ್ವೇ ಇಲ್ಲ. ಇನ್ನು ನಮ್ಮ ಬೀಗರು ಪೂರ್ತಿ ಮೋಸ. ಅಯ್ಯೋ, ನಿಮಗೆ ಹೆಂಗ್ ಗೊತ್ತಾಯ್ತು? ಅದೇ ಬೇಗ ಚೆಕ್ ಮಾಡಿ ನೋಡಿ, ಗಾಡಿ ಎಳ್ದು ನೋಡಿ ಗೊತ್ತಾಗತ್ತೆ. ಮಾಡ್ತೀನಿ ಈಗ. ಕಲ್ಚರ್ಲೆಸ್ ಪೀಪಲ್, ನಿಮಗೆ ಸಂಸ್ಕೃತಿ ಏನಂತ ನಾನು ನಿಮಗೆ ಹೇಳ್ಕೊಡ್ತೀನಿ. ಹೀಗ್ರೆ ಏನೇ ಬೀಕ್ರೇನ? ನನ್ನ ಕಣ್ಣು ತೆರೆಸ್ಬಿಟ್ರಿ ನೀವು. ಅವತ್ತು ನೀವು ಬಂದು ಅವನು ಮೋಸ್ಕಾರ, ಸುಳ್ಳು ಹೇಳ್ತಾನೆ, ನಮ್ಮ ಕುಟುಂಬದ ಬಗ್ಗೆ ಇಲ್ಲ ಸಲ್ಲದನ್ನೆಲ್ಲ ಹೇಳ್ತಾನೆ ಅಂತ ಅವತ್ತು ಹೇಳದೆ ಹೋಗಿದ್ದಿದ್ರೆ ನಿಮ್ಮ ಬಗ್ಗೆ, ನಿಮ್ಮ ಕುಟುಂಬದ ಬಗ್ಗೆ ತಪ್ಪು ತಿಳ್ಕೊಂಡ್ಬಿಡ್ತಾ ಇದ್ದೆ ನಾನು. ಇವನು ಏನು ದೋಸೆ ಚೇಂಜ್ ಮಾಡ್ತಾವನಲ್ಲಿ. ಆ ಸುಳ್ಳುಗಾರನ, ಆ ಮೋಸಗಾರನ ಸುಮ್ಮನೆ ಬಿಡಬೇಡಿ. ಏನು ಬಿಡ್ಬೇಡವಾ? ಯಾರು ನನ್ನನ್ನ? ಸರಿಯಾಗಿ ಪಾಠ ಕಲಿಸಿ ಅವನಿಗೆ. ಆಯ್ತು, ನಾವು ನೋಡ್ಕೋತೀವಿ ಅಂಕಲ್, ನೀವು ಹೋಗಿ ರೆಸ್ಟ್ ತಗೊಳ್ಳಿ. Oh no! ಇದು ಆಗಲ್ಲ. ಕಲ್ಚರ್ಲೆಸ್ ಪೀಪಲ್, ನಿಮಗೆ ಸಂಸ್ಕೃತಿ ಏನಂತ ನಾನು ನಿಮಗೆ ಹೇಳ್ಕೊಡ್ತೀನಿ.